ಕಾಸರಗೋಡಿನ ಹೃದಯ ಭಾಗದ ಪುಲಿಕುನ್ನುವಿನಲ್ಲಿರುವ ಕಾಸರಗೋಡು ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನ್ಯೂರಾಲಜಿ, ಕ್ಯಾನ್ಸರ್ ವಿಭಾಗ ಹಾಗೂ ವೆರ್ಟಿಗೋ ಲ್ಯಾಬ್ ಸೌಲಭ್ಯವನ್ನು ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಮೇಶ್ ಚೆನ್ನಿತ್ತಲ ಅವರು, ಪ್ರಸ್ತುತ ಆಧುನಿಕ ವೈದ್ಯಕೀಯ ಸೌಲಭ್ಯಗಳಿಗೆ ಜಿಲ್ಲೆಯ ಹೆಚ್ಚಿನ ಜನರು ಮಂಗಳೂರು ನಗರವನ್ನು ಅವಲಂಬಿಸಿದ್ದಾರೆ. ಜಿಲ್ಲೆಯಲ್ಲಿಯೇ ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವ ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ವರ್ಗದ പ്രയത്ന ശ്ലാഘനീയ ಎಂದು ಮೆಚ್ಚುಗೆ വ്യക്തപ്പെടുത്തിದರು. അപ്പോൾ കാസർഗോഡിന് മികച്ച ചികിത്സ ലഭ്യമാക്കാനുള്ള ഒരു സംരംഭമാണ് ന്യൂറോളജി. പലപ്പോഴും ഇപ്പോൾ ആളുകൾക്ക് ആഫ്റ്റർ കോവിഡിന് ശേഷം ധാരാളം ആളുകൾക്ക് സ്ട്രോക്ക് ഉണ്ടാകുന്നുണ്ട്. അപ്പോൾ അത് ന്യൂറോളജിയുടെ ഡിഫക്റ്റ് ആണെന്നാണ് പറയപ്പെടുന്നത്. അപ്പോൾ വലിയ തോതിൽ ന്യൂറോ പ്രോബ്ലം ഇന്ന് കോവിഡിന് ശേഷം ഉണ്ടാകുന്നു. അതുപോലെ ക്യാൻസറിൻ്റെ കാര്യം പ്രത്യേകം പറയണ്ടല്ലോ. ഓങ്കോളജി ഡിപ്പാർട്ട്മെൻറ്റ് നേതൃത്വത്തിൽ ക്യാൻസർ ചികിത്സ നൽകി വരുന്നുണ്ട്. അപ്പോൾ ഈ രണ്ട് കാര്യങ്ങൾക്ക് ഈ പ്രാധാന്യം കൊടുത്തുകൊണ്ടാണ് ഈ സെൻറ്റർ ഇവിടെ ആരംഭിക്കുന്നത്. അപ്പോൾ നമുക്ക് സ്ട്രോക്ക്, അപസ്മാരം, തലവേദന, മൈഗ്രെയിൻ, ക്യാൻസർ ചികിത്സ, തലകറക്കം, പാർക്കിൻസൺസ്, നാഡീരോഗങ്ങൾ ഇവയൊക്കെ ഫലപ്രദമായി ചികിത്സിക്കാൻ കഴിയത്തക്ക നിലയിലുള്ള ഒരു സെൻ്ററാണ് ഇവിടെ ആരംഭിക്കുന്നത്. ಡ್ರಗ್ಸ್ ವಿರುದ್ಧ ರಾಜ್ಯ ಸರ್ಕಾರ ನಡೆಸುತ್ತಿರುವ ತೂಫಾನ್ ಕಾರ್ಯಾಚರಣೆಯ ಭಾಗವಾಗಿ ನೋ ಡ್ರಗ್ಸ್ ಆಸ್ಪತ್ರೆ ಮಟ್ಟದ ಜಾಗೃತಿ ಕಾರ್ಯಕ್ರಮವನ್ನು ಸಚಿವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಆರ್ವಿಆರ್ ಹೆಲ್ತ್ ಕೇರ್ನ ನಿರ್ದೇಶಕರಾದ ಡಾ ರಾಘವೇಂದ್ರ ಬಿಎನ್ ಅವರು, ನರರೋಗಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳಿಗೆ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಆರ್ವಿಆರ್ ಹೆಲ್ತ್ ಕೇರ್ ಇದೀಗ ಕಾಸರಗೋಡಿನ ಜನರಿಗಾಗಿ ಆರ್ವಿಆರ್ನ ಉಪಶಾಖೆ ಉದ್ಘಾಟನೆಗೊಂಡಿದ್ದು ಪ್ರಥಮ ಬಾರಿಗೆ ವೆರ್ಟಿಗೋ ಲ್ಯಾಬ್ ಅನ್ನು ತರಲಾಗಿದೆ. ವೆರ್ಟಿಗೋ ಲ್ಯಾಬ್ ಎನ್ನುವುದು ತಲೆತಿರುಗುವಿಕೆ ಮತ್ತು ಸಮತೋಲನ ದೋಷಗಳ ನಿಖರವಾದ ಕಾರಣವನ್ನು ಪತ್ತೆಹಚ್ಚಲು ಬಳಸುವ ವಿಶೇಷ ವೈದ್ಯಕೀಯ ಪರೀಕ್ಷಾ ವ್ಯವಸ್ಥೆಯಾಗಿದ್ದು, ವೆರ್ಟಿಗೋ ಲ್ಯಾಬ್ ಅನ್ನು ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾಸರಗೋಡು ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಪರಿಚಯಿಸುತ್ತಿದೆ ಎಂದರು. ಆರ್ವಿಆರ್ ಡಯಾ ಅಂದರೆ ಡಯಾ ಆಸ್ಪತ್ರೆ, ಫೇಮಸ್ ಆಸ್ಪತ್ರೆ ಕಾಸರಗೋಡಿನಲ್ಲಿ, ಅವರು ಕೂಡ ನಾವು ಸೇರಿಕೊಂಡು ಈಗ ಆರ್ವಿಆರ್ ಡಯಾ ನ್ಯೂರೋ ಆಂಕೋ ಸೆಂಟರ್ ಅಂದರೆ ನರರೋಗ ವಿಶೇಷ ತಜ್ಞರು, ಆಂಕೋಲಜಿ ಅರ್ಬುದ ಮತ್ತು ಕ್ಯಾನ್ಸರ್ ವಿಶೇಷ ತಜ್ಞರು ಸೇರಿಕೊಂಡು ಈ ಒಂದು ಹೊಸ ಸೇವೆ ಜೊತೆಗೆ ವರ್ಟಿಗೋ ಸ್ಪೆಷಲಿಸ್ಟ್ ನಮ್ಮಲ್ಲಿದ್ದಾರೆ. ವರ್ಟಿಗೋ ಕ್ಲಿನಿಕ್ ಕೂಡ ನಡೆಸ್ತಾ ಇದ್ದೇವೆ. ಹೀಗೆ ತಲೆ ಸುತ್ತುವಿಕೆ, ನರದ ಎಲ್ಲ ಸಂಬಂಧ ಕಾಯಿಲೆಗಳು ಜೊತೆಗೆ ಅರ್ಬುದ ಕಾಯಿಲೆ, ಕ್ಯಾನ್ಸರ್ ಚಿಕಿತ್ಸೆ ಎಲ್ಲವೂ ಇದೆ ನಿಮ್ಮ ಆಸ್ಪತ್ರೆ ಡಯಾಲೈಫ್ ಒಟ್ಟಿಗೆ ಸೇರಿಕೊಂಡು ಆರ್ವಿಆರ್ ಸೂಪರ್ ಸ್ಪೆಷಾಲಿಟಿ ಕೇಂದ್ರ ಒಂದು ಉಪಶಾಖೆಯನ್ನು ನಾವು ಕಾಸರಗೋಡಿನಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಹೋಮ್ ಮಿನಿಸ್ಟರ್ ಕಡೆಯಿಂದ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇನ್ನಷ್ಟು ಶಾಖೆಗಳು ಬರಲಿ. ಕರ್ನಾಟಕ, ಕೇರಳದಲ್ಲಿ ಆರ್ವಿಆರ್ ಮತ್ತು ಡಯಾ ಇಬ್ಬರು ಸೇರಿ ರೋಗಿಗಳ ಸೇವೆ ಕಾಸರಗೋಡಿನಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ನಾನು ಹೇಳ್ತಾ ಈ ಕುರಿತು ಮಾತನಾಡಿದ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾ ಮೊಯ್ದೀನ್ കുഞ്ഞി ಐಕೆ ಅವರು ആസ്പത്രിಯಲ್ಲಿ ನೀಡುವ ಎಲ್ಲ സൗലഭ്യಗಳ ಬಗ್ಗೆ മാഹിതി ನೀಡಿದರು. നമുക്ക് കഴിഞ്ഞ ഒരു 5-8 വർഷമായിട്ട് ഇവിടെ നടന്നുകൊണ്ടിരിക്കുന്ന കാസർഗോഡിലെ ആരോഗ്യ രംഗത്ത് വളരെ പിന്നോക്കം നിൽക്കുന്ന കാസർഗോഡ് ജില്ലയിലേക്ക് അന്യ സംസ്ഥാനങ്ങളിലേക്ക് അതേപോലെ തന്നെ അന്യ ജില്ലകളിലേക്ക് പോയിട്ട് ട്രീറ്റ്മെൻറ്റ് എടുക്കുക എന്നുള്ളത് ഒരു പ്രയാസമാണ് ഇപ്പോൾ ഇവിടെ അനുഭവിച്ചുകൊണ്ടിരുന്നത്. അപ്പോൾ ഈ ഒരു സമയത്താണ് നമ്മുടെ കാസർഗോഡ് തന്നെ സൂപ്പർ സ്പെഷ്യാലിറ്റി സെൻറ്ററുകൾ കാസർഗോഡ് തന്നെ ഉണ്ടാക്കുക എന്നുള്ള ഒരു ലക്ഷ്യം വെച്ചുകൊണ്ട് ഞങ്ങൾ കാസർഗോഡ് ഡയാലൈഫ് സൂപ്പർ സ്പെഷ്യാലിറ്റി സെൻറ്റർ ആർവിആർ സൂപ്പർ സ്പെഷ്യാലിറ്റി സെൻറ്ററുമായിട്ട് കൊളാബറേറ്റ് ചെയ്തിട്ട് ഞങ്ങളിവിടെ ന്യൂറോളജി, അതേപോലെ തന്നെ ഓങ്കോളജി, ക്യാൻസറിൻ്റെയും അതേപോലെ തന്നെ നരവ് സംബന്ധമായിട്ടുള്ള രോഗങ്ങൾക്ക് ഇപ്പോൾ നമുക്കറിയാം, ഫസ്റ്റ് സ്ട്രോക്ക് വരുമ്പോൾ ഒരു ഗോൾഡൻ അവേഴ്സ് എന്ന് പറയും, 4-4.5 മണിക്കൂറിനകത്ത് നമുക്ക് കൃത്യമായിട്ട് എത്തുക എന്നുള്ളത് വലിയൊരു ടാസ്ക്കാണ്. ആ സമയത്ത് പലപ്പോഴും
രോഗികൾ അത് മിസ്സാക്കി കഴിഞ്ഞാൽ ചിലപ്പോൾ മംഗലാപുരത്തോ കോഴിക്കോടോ എത്തുന്നതിൻ്റെ ഇടയിൽ നമുക്കത് മിസ്സായി പോകാറുണ്ട്. ಆಡಳಿತ ಪಾಲುದಾರರಾದ ಡಾಕ್ಟರ್ ಮೊಯ್ದೀನ್ ನಫ್ಸೀರ್ ಅವರು ಮಾತನಾಡಿ, ಕಾಸರಗೋಡಿನ ಜನರು ನರರೋಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಾಗಿ ಮಂಗಳೂರಿಗೆ ಅಥವಾ ಕ್ಯಾಲಿಕಟ್ಟಿಗೆ ಹೋಗಬೇಕಾಗಿತ್ತು. ಆದರೆ ಇದೀಗ ಕಾಸರಗೋಡಿನಲ್ಲಿ ಈ ಸೌಲಭ್ಯವು ದೊರಕಿರುವುದು ರೋಗಿಗಳಿಗೆ ವರದಾನವಾಗಿದೆ. ಸ್ಟ್ರೋಕ್ ಅಂತ ಕಾಯಿಲೆಗಳ ಚಿಕಿತ್ಸೆಗಳಿಗಾಗಿ 4 ತಾಸಿನ ಒಳಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಅಂತ ಪರಿಸ್ಥಿತಿಯಲ್ಲಿ ಬೇರೆ ಕಡೆಗೆ ಹೋಗುವ ಬದಲಾಗಿ ಇಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ನೀಡಲಾಗುತ್ತದೆ ಎಂದರು. ನನ್ನ ಹುಟ್ಟೂರಾದ ಕಾಸರಗೋಡಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸು ಎಲ್ಲ ಹಾಸ್ಪಿಟ್ಲಲ್ಲಿ ಇಲ್ಲ. ಎಸ್ಪೆಷಲಿ ಈ ಕಿಡ್ನಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಆಗಲಿ, ನ್ಯೂರಾಲಜಿ ಅಂದರೆ ನರದ್ದು ವಿಭಾಗ, ಮತ್ತು ಈ ಆನ್ಕಾಲಜಿ ಅಂದರೆ ಕ್ಯಾನ್ಸರ್ ವಿಭಾಗ, ಇದು ಎಲ್ಲ ಆಸ್ಪತ್ರೆಯಲ್ಲಿ ಇಲ್ಲ. ಸೊ ಇಂಥ ಟ್ರೀಟ್ಮೆಂಟ್ ಪಡೆಯಲು ಜನರು ಇಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗಬೇಕಾಗತ್ತೆ, ಮಂಗಳೂರಿಗೆ ಹೋಗಬೇಕಾಗುತ್ತೆ ಅಥವಾ ಕ್ಯಾಲಿಕಟ್ಟಿಗೆ ಹೋಗಬೇಕಾಗುತ್ತೆ. ಬಟ್ ಸ್ವಲ್ಪ ಕಂಡೀಷನ್ಸ್ ಅಂದರೆ ಈಗ ಎಸ್ಪೆಷಲಿ ಸ್ಟ್ರೋಕ್ ಅಂದರೆ ನೀವೆಲ್ಲ ಕೇಳಿರ್ಬೋದು. ಸ್ಟ್ರೋಕ್ ಅಂದರೆ ಸಡನ್ನಾಗಿ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು. ಈಗ ಎಷ್ಟು ಬೇಗ, ಅಟ್ಲೀಸ್ಟ್ ಒಂದು 4.5 ಗಂಟೆ ಒಳಗೆ ರೀಚ್ ಆಗಬೇಕು ಹಾಸ್ಪಿಟ್ಲಿಗೆ ರೀಚ್ ಆಗಿ ಅಷ್ಟರೊಳಗೆ ಅದಕ್ಕೊಂದು ಇಂಜೆಕ್ಷನ್ ಬರುತ್ತೆ, ಟೈರೋಫಿವಾನ್ ಅಂತ. ಆ ಇಂಜೆಕ್ಷನ್ ಕೊಟ್ಟರೆ ಅವರಿಗೆ ಸ್ಟ್ರೋಕಿಂದ ತುಂಬ ಬೇಗ ರಿಕವರಿ ಆಗ್ಬೋದು. ಅದಕ್ಕೆ ಈ 4.5 ಗಂಟೆ ಆದರೂ ಕೂಡ ಈಗ ಇಲ್ಲಿಂದ ಮಂಗಳೂರಿಗೆ ನೀವು ಹೇಳ್ಬೋದು 1 ಅವರಲ್ಲಿ ರೀಚ್ ಆಗುತ್ತಲ್ಲ, ಅರ್ಧ ಗಂಟೆಲಿ ರೀಚ್ ಆಗುತ್ತಲ್ಲ ಅಂತ. ಈಗ ಒಂದು ಆಸ್ಪತ್ರೆಗೆ ಹೋದ್ಮೇಲೆ ಅಲ್ಲಿ ಹೋಗಿ MRI ಮಾಡಲಿಕ್ಕೆ 3/4 ಗಂಟೆ ಬೇಕು, ಮತ್ತು ಅದು ಶಿಫ್ಟಿಂಗ್ ಅದೆಲ್ಲ ಸೇರಿ ಮತ್ತೆ ಅಲ್ಲಿ ಆಸ್ಪತ್ರೆ ಒಳಗೆ 1-2 ಅವರ್ಸ್ ಲೇಟ್ ಆಗುತ್ತೆ. ಸೊ ಇಲ್ಲಿಂದ ನೀವು ಮಂಗಳೂರಿಗೆ ಹೋಗಿ ಅಲ್ಲಿ 1 ಅವರ್ ಆಗಿ ಅಲ್ಲಿ 2 ಅವರ್ಸ್ ಮತ್ತೆ ಆಸ್ಪತ್ರೆ ಒಳಗೆ ತೊಗೊಳ್ಳೋಷ್ಟಿಗೆ ಇದು 4-4.5 ಗಂಟೆ ಕಳೀಬೋದು. ಅದಕ್ಕಾಗಿ ಆ ತೊಂದರೆ ಆಗದಿರಲಿ ಅಂತ ಅಂದ್ಕೊಂಡು ನಾವು ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ಕಾಸರಗೋಡಲ್ಲಿ ಡಯಲೈಫ್ ಹಾಸ್ಪಿಟ್ಲಲ್ಲಿ ಇಂಥ ಒಂದು ಫೆಸಿಲಿಟಿ 24 ಅವರ್ ಸ್ಟ್ರೋಕ್ ಯೂನಿಟ್ ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕಾಗಿ RVR ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅಂತ ಮಂಗಳೂರಲ್ಲಿದೆ, ಡಾಕ್ಟರ್ ರಾಘವೇಂದ್ರ ಹೆಡ್ಡೆಡ್ ಅದು. ಸೊ ಅವರು ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿ ಇಲ್ಲಿ ಪ್ರತಿದಿನ ಅವರ ನ್ಯೂರಾಲಜಿ OPD ಮತ್ತು 24 ಅವರ್ಸ್ ಸ್ಟ್ರೋಕ್ ಯೂನಿಟ್ ಇಲ್ಲಿ ICUಲಿ ಏನೇ ಎಮರ್ಜೆನ್ಸಿ ಬಂದರೂ ಕೂಡ ICU ಡಾಕ್ಟರ್ ಫುಲ್ ಟೈಮ್ ಇರ್ತಾರೆ. ಅವರು ನೋಡಿಕೊಂಡು ಡಾಕ್ಟರ್ ರಾಘವೇಂದ್ರ ಹತ್ರ ಮಾತಾಡಿ ಮತ್ತು ಅವರ ಟೀಮ್ ಹತ್ರ ಮಾತಾಡಿ ಬೇಕಾಗಿರೋ ಇಂಜೆಕ್ಷನ್ಸ್ ಅದೆಲ್ಲ ಇಮ್ಮಿಡಿಯೇಟ್ ಕೊಡ್ಬೋದು. ಈ ಸಂದರ್ಭದಲ್ಲಿ ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಗೆ ಎಕ್ಸಲೆಂಟ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಸ್ಥಳೀಯ ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಸಂಸದ ರಾಜಮೋಹನ್ ಉಣ್ಣಿತ್ತಾನ್, ಶಾಸಕರಾದ AKM ಅಶ್ರಫ್, ಗೋವಿಂದನ್ ಪಳ್ಳಿಕಾಪಿಲ್, ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಹೀನಾ ಸಲೀಂ ಮುಖ್ಯ ಅತಿಥಿಗಳಾಗಿದ್ದರು. ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಮೊಯ್ದೀನ್ ಕುಂಞಿ ಐಕೆ, ಆಡಳಿತ ಪಾಲುದಾರ ಡಾಕ್ಟರ್ ಮೊಯ್ದೀನ್ ನಫ್ಸೀರ್, ಜನರಲ್ ಮ್ಯಾನೇಜರ್ ಮೊಹಮ್ಮದ್ ಮನ್ಸೂರ್, RVR ಸೂಪರ್ ಸ್ಪೆಷಾಲಿಟಿ ಸೆಂಟರ್ನ ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ BS, RVRನ ಅಧ್ಯಕ್ಷ ವಿಜಯ್ MN ಶೆಟ್ಟಿ, RVRನ ಪ್ರಮುಖ ತಜ್ಞರಾದ ಡಾಕ್ಟರ್ ಅಂಜನ್ ಕುಮಾರ್, ಡಾಕ್ಟರ್ ವಿಘ್ನೇಶ್ ಸಂಪತ್ ಅಯ್ಯರ್ ಹಾಗೂ COO ಅನಂತ್ SN, ವಿಜೇತಾ ಸರಳಾಯ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಕಾಸರಗೋಡು.